ಇಂದು ತಂದೆ ತಾಯಿಗಳು ತಮ್ಮ ಮಕ್ಕಳ ಸರ್ವಾಂಗೀಣ ಅಭಿವೃದ್ಧಿಗಾಗಿ ತಮ್ಮ ಎಲ್ಲ ಸುಖ ಸಂತೋಷ ತ್ಯಾಗ ಮಾಡಿ ತಮಗೆ ಕಷ್ಟವಾದರೂ ಮಕ್ಕಳಿಗೆ ಅದು ತಿಳಿಯದಂತೆ ಬೆಳೆಸ್ತಾರೆ. ಆದರೆ ಅದೇ ಮಕ್ಕಳು ದೊಡ್ಡವರಾದ ಬಳಿಕ ತಮ್ಮ ತಂದೆ ತಾಯಿಯ ಯೋಗಕ್ಷೇಮ ವಿಚಾರಿಸೋದಿರಲಿ, ಅವರನ್ನೇ ಮನೆಯಿಂದ ಹೊರಹಾಕಿರುವ ಸಾಕಷ್ಟು ಉದಾಹರಣೆಗಳು ಸಹಿತ ನಮ್ಮ ಕಣ್ಣ ಮುಂದೆ ಇವೆ. ಅದೇ ತರಹ ಇಂದು ನಾವು ಹೇಳಲು ಹೊರಟಿರುವ ಸ್ಟೋರಿ ಕೂಡ ಮನ ಕಲಕುವಂತಿದೆ. ಮಗನಿಗಾಗಿ ಸಾಲ ಸೂಲ ಮಾಡಿದ ಪೋಷಕರು ಸಾಲ ಕಟ್ಟಲಾಗದ ಹಿನ್ನೆಲೆಯಲ್ಲಿ ರಸ್ತೆಯ ಮೇಲೆ ಕಾಲ ಕಳೆಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಈ ಕುರಿತಾದ ಒಂದು ಕಂಪ್ಲೀಟ್ ವರದಿ ಇಲ್ಲಿದೆ ನೋಡಿ. ಹೌದು, ವಿಜಯಪುರ ನಗರದಲ್ಲೊಂದು ಮನಕುಲುಕುವ ಘಟನೆ ನಡೆದಿದೆ. ನಗರದ ಅಲುಕುಂಟೆ ಬಡಾವಣೆಯ ವೀರಭದ್ರ ಹಾಗೂ ಬಾಗಮ್ಮ ಹಡಪದ ದಂಪತಿಗಳು ಕಳೆದ 5-6 ವರ್ಷದ ಹಿಂದೆ ಹಿರಿಯ ಮಗ ಬಸವರಾಜ್ಗೆ 5 ಲಕ್ಷ ಸಾಲ ಮಾಡಿ ಕಟಿಂಗ್ ಶಾಪ್ ಮಾಡಿ ಕೊಟ್ಟಿದ್ರು. ಆದ್ರೆ ಮಗ ಕಟಿಂಗ್ ಅಂಗಡಿಯಲ್ಲಿ ದುಡಿದು ಸಾಲ ತೀರಿಸದೆ ಅಪ್ಪ ಅಮ್ಮನನ್ನ ನೋಡಿಕೊಳ್ಳದೆ ಬೇರೊಂದು ಮನೆ ಮಾಡಿಕೊಂಡು ವಾಸವಾಗಿದ್ದಾನೆ. ಆದ್ರೆ ದುಡ್ಡು ಕಟ್ಟದ ಕಾರಣ ಕೋರ್ಟ್ ಆರ್ಡರ್ ತಂದು ವೃದ್ಧ ದಂಪತಿಗಳ ಮನೆಗೆ ಫೈನಾನ್ಸ್ನವರು ಬೇಗ ಜಡಿದಿದ್ದಾರೆ. ವೃದ್ಧ ತಂದೆ ತಾಯಿಯನ್ನ ಮನೆಯಿಂದ ಹೊರ ಹಾಕಿದ್ರು ಕೂಡ ಪಾಪಿ ಮಗ ಕಣ್ಣೆತ್ತಿಯೂ ನೋಡಿಲ್ಲ. ಇನ್ನು ಬಡಾವಣೆಯ ಜನರೇ ಮಗ ಬಸವರಾಜನಿಗೆ ಕರೆ ಮಾಡಿದ್ರು ಕೂಡ ಆತ ಬಂದಿಲ್ಲ. ಹೀಗಾಗಿ ಇಡೀ ರಾತ್ರಿ ಮನೆಯ ಮುಂದಿನ ರಸ್ತೆಯ ಮೇಲೆಗೆ ವೃದ್ಧ ದಂಪತಿಗಳು ಕಾಲ ಕಳೆದಿದ್ದಾರೆ. ಏನ್ ಮಾಡೋಣ್ರಿ, ನನ್ನ ಗೊಡೆಯ ನಾ ಬೀಳ್ತೇನ್ರಿ. ನನಗೆ ಸಾಲ ತುಂಬೋದಾಗೋದಿಲ್ಲ. ನನಗಿಟ್ಟು ಚಾವಿ ತೆಗೆದು ಕೊಡ್ರಿ, ನಾ ಎಲ್ಲರೇ ಬಾಂಡೆ ತೆಕ್ಕರೆ ಬದುಕ್ತೀನಿ ರೀ. ಏನು ಮಾಡಲಿ? ಅವರು ಒಂದು ದುಡ್ಡು ಕೊಡಲ್ರಿ. ಹೊಟ್ಟಿಗೆ ಹ್ಯಾಂಗೆ ಅದೇ ನೋಡುದಿಲ್ಲ, ದವಾಖಾನೆ ನೋಡುದಿಲ್ರಿ. ಸರ್ಕಾರ ದವಾಖಾನೆಗೆ ಹೋಗ್ತೀನಿ, ಗುಳಿಗೆ ತರ್ತೇನೆ ರೀ. ಮುದುಕ ಇಬ್ಬರೇ ರೀ, ಗಂಡಸು ಮಕ್ಕಳು ಇಬ್ಬರು ಅದಾರ್ರಿ. ನನಗೆ ಹೆಣ್ಣಿಲ್ಲ, ಏನೂ ಇಲ್ರಿ. ಗಂಡ ಮಕ್ಕಳಿಗೆ ದೊಡ್ಡವಂಗ ತೆಗೆದುಕೊಟ್ಟಿದ್ದಾರೆ. ಅವ್ನು ಬಸ್ಸು ಅದ್ರಿ, ಅವಂಗ ತೆಗೆದು ಕೊಟ್ಟೇನಿ ರೀ ನಾ. ಇನ್ನು ವಿಜಯಪುರ ನಗರದ ಆದರ್ಶ ನಗರ ಬಡಾವಣೆಯಲ್ಲಿ ಬಸವರಾಜನಿಗೆ ಕಟಿಂಗ್ ಶಾಪ್ ಹಾಕೊಟ್ಟಿದ್ರು. ಆತ ವೃದ್ಧ ತಂದೆ ತಾಯಿಗಳ ಬಳಿ ಬರೋದೇ ಇಲ್ಲ. ಈಗಾಗಲೇ 2 ಲಕ್ಷದಷ್ಟು ಸಾಲವನ್ನ ಇವರೇ ತೀರಿಸಿದ್ದಾರೆ. ಈ ವಯಸ್ಸಿನಲ್ಲಿ ನಮ್ಗೆ ಕೆಲಸ ಮಾಡಲು ಆಗ್ತಾ ಇಲ್ಲ, ಹೀಗಾಗಿ ಸಾಲ ಕಟ್ಟೋದು ನಿಲ್ಲಿಸಿದ್ದೇವೆ, ಇದರಿಂದ ಮನೆ ಸೀಸ್ ಮಾಡಿದ್ದಾರೆ ಎಂಬುದು ವೃದ್ಧರ ಮಾತು. ಇನ್ನು ಸ್ಥಳಕ್ಕೆ ಭೇಟಿ ನೀಡಿದ ಆದರ್ಶ ನಗರ ಠಾಣೆಯ ಪಿಎಸ್ಐ ಸೀತಾರಾಮ ಲಮಾಣಿ ವೃದ್ಧರನ್ನ ಕರೆದುಕೊಂಡು ಠಾಣೆಗೆ ಒಯ್ದಿದ್ದು ಇಬ್ಬರು ಮಕ್ಕಳನ್ನ ಕರೆದು ವಿಚಾರಣೆ ನಡೆಸುವುದಾಗಿ ತಿಳಿಸಿದ್ದಾರೆ. ಅವರು ಒಪ್ಪಿದ್ರೆ ಸರಿ, ಇಲ್ದಿದ್ರೆ ಮೇಲಾಧಿಕಾರಿಗಳ ಗಮನಕ್ಕೆ ತಂದು ಬೇರೆ ವ್ಯವಸ್ಥೆ ಮಾಡುವ ಭರವಸೆ ಪೊಲೀಸರು ನೀಡಿದ್ದಾರೆ. ಈಗ ರಾತ್ರಿ ಎಲ್ಲಿದ್ರಿ, ಏನಾಯ್ತು? ಇಲ್ಲೇ ಮಕ್ಕೊಂಡು ಇಲ್ಲೇ ನಿಂತು ತಪ್ಪಿಗೆ ಮಕ್ಕೊಂಡಿದ್ರು. ಬಂದಿದ್ರು ಬ್ಯಾಂಕ್ನವ್ರು? ಬ್ಯಾಂಕ್ನವ್ರು ಮತ್ತು ಅವ್ರು ಬರೋರಲ್ರಿ, ತಿಂಗಳು ಬರೋ 10ಕ್ಕೆ ಬಂದಾರಿ. 10ಕ್ಕೆ ಬಂದಿದ್ದು ಹಾಕತ್ತ ಬಂತಾರ. ಅಲ್ಲ, ಮಕ್ಕಳು ಹಿಂಗೆ ಮಾಡಿರಲ್ಲ, ಏನು ಅನ್ಸುತ್ತೆ? ಮತ್ತು ಏನು ಮಾಡಂಬ್ರಿ, ಮಧ್ಯಾಹ್ನ ದೇವ್ರ ಕಡೆ ಬಿಟ್ಕೊಡ್ತೈತಿ. ನಾವು ಏನು ಮಾಡಂಬ್ರಿ? ಒಟ್ನಲ್ಲಿ ಮಕ್ಕಳ ಏಳಿಗೆಗಾಗಿ ತಮ್ಮ ಇಡೀ ಸರ್ವಸ್ವವನ್ನೇ ತ್ಯಾಗ ಮಾಡುವ ತಂದೆ ತಾಯಿಗಳು ಅವರ ವೃದ್ಧಾಪ್ಯದಲ್ಲಿ ಮಕ್ಕಳು ಹೀಗೆ ನಡೆದುಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಈ ಘಟನೆ ನಾಗರಿಕ ಸಮಾಜ ನಿಜಕ್ಕೂ ತಲೆ ತಗ್ಗಿಸುವಂತೆ ಮಾಡಿದೆ. ಇನ್ನು ವೃದ್ಧರನ್ನ ಕರೆದುಕೊಂಡು ಹೋದ ಪೊಲೀಸರು ಈ ಪ್ರಕರಣ ಹೇಗೆ ಬಗೆಹರಿಸ್ತಾರೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಶಿವಾನಂದ ಭಜಂತ್ರಿ, ಜೀ ಕನ್ನಡ ನ್ಯೂಸ್, ವಿಜಯಪುರ. ಜೀ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, ಜಿಟಿಪಿಎಲ್ ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836,
ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.